ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 18ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಪಾಸಿಟಿವ್ ಮೊಮೆಂಟಮ್ ಇವತ್ತು ಕೂಡ ಸಸ್ಟೈನ್ ಆಯಿತು. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ 23,000 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಿತ್ತು. ಆ ಲೆವೆಲ್ನಿಂದ ರಿಕವರಿ ಬರ್ತಿದೆ. 196 ಪಾಯಿಂಟ್ಗಳ ಗೇನ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 0.8%ನಷ್ಟು ನಿಫ್ಟಿ ಗೇನ್ ಆಗಿದೆ. ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.8%ನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. IT ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 3% ಅರೌಂಡಲ್ಲಿ IT ಇಂಡೆಕ್ಸ್ ಗೇನ್ ಆಗಿದೆ. ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಕೂಡ ಇದೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಆಟೋ ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಬಟ್ ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ 2%ನಷ್ಟು ಗೇನ್ ಆಗಿದೆ. ಸೊ ಓವರಾಲ್ ಮಾರ್ಕೆಟ್ನ ಸೆಂಟಿಮೆಂಟ್ ಈಗ ಪಾಸಿಟಿವ್ ಆಗಿದೆ. ಬಟ್ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತಾ, ಅದು ಕ್ವೆಶ್ಚನೇಬಲ್ ಆಗಿರುತ್ತೆ. ಯಾಕೆಂದರೆ ಇರಾನ್ ಈಗಲೂ ಕೂಡ ಇಸ್ರೇಲ್ನ ಮೇಲೆ ಅಟ್ಯಾಕನ್ನು ಮಾಡ್ತಿದ್ದಾರೆ. ಇಸ್ರೇಲ್ನ ಕಡೆಯಿಂದ ಕೂಡ ಅಟ್ಯಾಕ್ಸ್ ಬರ್ತಿದೆ. ಸೊ ವಾರ್ ಸಿಚುವೇಶನ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಬಟ್ ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಅದಕ್ಕೆ ರೀಸನ್ ಕ್ರೂಡ್ ಪ್ರೈಸಸ್ $100 ಇನ್ ಟಚ್ ಆಗಿತ್ತು. ಅದೇ ಲೆವೆಲ್ನ ಅರೌಂಡಲ್ಲಿ ಇದೆ, ಅಲ್ಲಿಂದ ಹೈಯರ್ ಲೆವೆಲ್ಸ್ಗೆ ಹೋಗಿಲ್ಲ. ಆ ರೀಸನ್ನಿಂದ ಮಾರ್ಕೆಟ್ ಕೂಡ ಸ್ವಲ್ಪ ಸ್ಟೆಬಿಲೈಸ್ ಆಗ್ತದೆ. ಇದೊಂದು ಕನ್ಸಾಲಿಡೇಷನ್ ಫೇಸ್ ಆಗಿರುತ್ತೆ. ಬಟ್ ಮಾರ್ಕೆಟ್ ಅವರ್ಸ್ನ ನಂತರ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಗಿಫ್ಟ್ ನಿಫ್ಟಿ ಆಲ್ರೆಡಿ 0.6%ನಷ್ಟು ಕರೆಕ್ಟ್ ಆಗಿದೆ. ಸೊ ಈ ಒಂದು ಸಿಚುವೇಶನ್ ಕಂಟಿನ್ಯೂ ಆದರೆ ನಾಳೆ ಮಾರ್ಕೆಟ್ನಲ್ಲಿ ಮತ್ತೆ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಗಿಫ್ಟ್ ನಿಫ್ಟಿ ಕರೆಕ್ಷನ್ಗೆ ರೀಸನ್ ಏನು ಅಂದರೆ ಇಸ್ರೇಲ್ ಇರಾನ್ನ ಕೆಲವೊಂದಿಷ್ಟು ನ್ಯಾಚುರಲ್ ಗ್ಯಾಸ್ ಫೀಲ್ಡ್ಸ್ಗಳನ್ನು ಸ್ಟ್ರೈಕ್ ಮಾಡಿದ್ದಾರೆ. ಸೊ ಈ ಮುಂಚೆ ಅಮೆರಿಕ ಕರ್ಗ್ ಐಲ್ಯಾಂಡ್ನ ಮೇಲೆ ಅಟ್ಯಾಕನ್ನು ಮಾಡಿದರು. ಬಟ್ ಜಸ್ಟ್ ಮಿಲಿಟ್ರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಿದರು. ಬಟ್ ಈಗ ಇಸ್ರೇಲ್ ಇವರ ನ್ಯಾಚುರಲ್ ಗ್ಯಾಸ್ ಹಾಗೆಯೇ ಆಯಿಲ್ ರಿಫೈನರಿಗಳ ಮೇಲೆ ಟಾರ್ಗೆಟ್ಸನ್ನು ಮಾಡ್ತಿದ್ದಾರೆ. ಸೊ ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಬಟ್ ಈ ಒಂದು ನ್ಯೂಸ್ ನಿಜ ಅನ್ನುವಂಥ ಅಂಶಗಳು ಬಂದರೆ ಆಗ ಕ್ರೂಡ್ ಪ್ರೈಸಸ್ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಮಾರ್ಕೆಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕ್ಬೋದು. ಸೊ ಗಿಫ್ಟ್ ನಿಫ್ಟಿ ನೆಗೆಟಿವ್ ಆಗಿದ್ದರೆ ನಾಳೆ ನಿಫ್ಟಿ ಕೂಡ ನೆಗೆಟಿವ್ ಆಗಿ ಓಪನ್ ಆಗುತ್ತೆ. ಹಾಗೆ ನಾಳೆ ಯುಗಾದಿ ಹಬ್ಬ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಹಾಲಿಡೇ ಇರೋದಿಲ್ಲ. ಮಾರ್ಕೆಟ್ ಟ್ರೇಡಿಂಗ್ ನಾರ್ಮಲ್ ಆಗಿ ಆಗುತ್ತೆ. ಹಾಗೆ ರುಪಿ ಕೂಡ ಆಲ್ ಟೈಮ್ ಲೋ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಕ್ರೂಡ್ ಪ್ರೈಸಸ್ ಸಾಕಷ್ಟು ಜಂಪ್ ಆಗಿತ್ತು. ಇದರಿಂದ ಡಾಲರ್ ಸ್ಟ್ರೆಂಥನ್ ಆಗ್ತದೆ. ಅದರಿಂದ ಬೇರೆ ಕರೆನ್ಸಿಗಳಲ್ಲಿ ವೀಕ್ನೆಸ್ ಇದೆ. ಆಲ್ ಟೈಮ್ ಲೋ ಲೆವೆಲ್ನ ಅರೌಂಡಲ್ಲೇ ಈಗ ರುಪಿ ಟ್ರೇಡ್ ಆಗ್ತದೆ. ಹಾಗೆ ಇವತ್ತು ಫೆಡರಲ್ ರಿಸರ್ವ್ನ ಮೀಟಿಂಗ್ ಔಟ್ಕಮ್ ಕೂಡ ಬರುತ್ತೆ. ಭಾರತದ ಸಮಯ ಮಧ್ಯರಾತ್ರಿ 12:30ಕ್ಕೆ ಈ ಒಂದು ಮೀಟಿಂಗ್ ಔಟ್ಕಮ್ ಬರುತ್ತೆ. ಬಟ್ ಯಾವುದೇ ರೀತಿಯ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೋಡಬೇಕಾಗುತ್ತೆ ಪೋವೆಲ್ ಅವರು ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅಂತ. ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇರೋದ್ರಿಂದ ಫೆಡ್ ರೇಟ್ ಕಟ್ಟನ್ನು ಡಿಲೇ ಮಾಡ್ಬೋದು. ಸೊ 2026 ವರ್ಷದಲ್ಲಿ 2 ರೇಟ್ ಕಟ್ಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಈಗ ಜಿಯೋಪೊಲಿಟಿಕಲ್ ಕ್ರೈಸಿಸ್ ಇರೋದ್ರಿಂದ ಮೇ ಬಿ ಈ ವರ್ಷದ ಕೊನೆಯಲ್ಲಿ ಫೆಡ್ನ ಕಡೆಯಿಂದ ರೇಟ್ ಕಟ್ಸ್ ಬರ್ಬೋದು. ಸೊ ಪೋವೆಲ್ ಅವರ ಟರ್ಮ್ ಕೂಡ ಮೇನಲ್ಲಿ ಎಂಡ್ ಆಗ್ತದೆ. ಮೇ ಬಿ ಹೊಸ ಒಬ್ಬ ಫೆಡ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಆದಮೇಲೆ ಆಗ ಅವರು ರೇಟ್ ಕಟ್ಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಟ್ರಂಪ್ ಅವರು ಫೆಡ್ ಚೇರ್ಮನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿ ರೇಟ್ ಕಟ್ಗಳನ್ನು ಮಾಡಬೇಕಾಗತ್ತೆ. ಸೊ ಅಚಾನಕ್ಕಾಗಿ ರೇಟ್ ಕಟ್ಗಳನ್ನು ಮಾಡಿದ್ರೆ ಅದು ಎಕಾನಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕೂಡ ಹಾಕ್ಬೋದು. ಸೊ ಈ ಒಂದು ನ್ಯೂಸ್ ಹೆಚ್ಚಾಗಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟನ್ನು ತರೋದಿಲ್ಲ. ಬಟ್ ಇರಾನ್ನ ನ್ಯಾಚುರಲ್ ಗ್ಯಾಸ್ ರಿಸೋರ್ಸಸ್ಗಳ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ನ್ಯೂಸ್ ಏನಾದರೂ ನಿಜ ಅನ್ನುವಂಥ ಒಂದು ಅಂಶ ಬಂದರೆ ಆಗ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ನಿಫ್ಟಿಯ ಟಾಪ್ ಗೈನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ ಇವತ್ತು ಟಾಪ್ ಗೈನರ್ ಆಗಿತ್ತು. 4.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ನಿನ್ನೆ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಜಿಯೋ ಪೇಮೆಂಟ್ ಬ್ಯಾಂಕ್ ಏನಿದೆ UPI ಕ್ಯಾಶ್ ವಿಡ್ರಾವಲ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಅಂದರೆ ಜಿಯೋ ಟಚ್ ಪಾಯಿಂಟ್ಗಳಿಗೆ ಹೋದರೆ ಅಲ್ಲಿ ಅವರು QR ಕೋಡನ್ನು ಕೊಡ್ತಾರೆ. ಅಲ್ಲಿ ನಾವು UPI ಟ್ರಾನ್ಸಾಕ್ಷನನ್ನು ಮಾಡಿದ್ರೆ ನಾವು ಎಷ್ಟು ಅಮೌಂಟನ್ನು QR ಕೋಡ್ನ ಮೂಲಕ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಷ್ಟು ಕ್ಯಾಶನ್ನು ಅವರು ಪೇ ಮಾಡ್ತಾರೆ. ಸೊ ಬೇರೆ ಬ್ಯಾಂಕ್ಗಳಲ್ಲಾದರೆ ನೀವು ATMಗಳಿಗೆ ಹೋಗಬೇಕಾಗತ್ತೆ, ಅಲ್ಲಿ ಡೆಬಿಟ್ ಕಾರ್ಡ್ನ ಮೂಲಕ ವಿಡ್ರಾವಲನ್ನು ಮಾಡಬೇಕಾಗತ್ತೆ. ಬಟ್ ನೀವು ಜಿಯೋ ಪೇಮೆಂಟ್ ಬ್ಯಾಂಕ್ ಅಥವಾ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಆ್ಯಪನ್ನು ಬಳಸ್ತಿದ್ರೆ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನೀವು ಕ್ಯಾಶನ್ನು ವಿಡ್ರಾ ಮಾಡ್ಕೋಬೋದಾಗುತ್ತೆ. ಸೊ ಡಿಜಿಟಲ್ ಪೇಮೆಂಟ್ ಹಾಗೆಯೇ ಕ್ಯಾಶ್ ಸರ್ವಿಸಸ್ಗಳನ್ನು ಈಸಿಯರ್ ಮಾಡೋದು ಈ ಕಂಪನಿಯ ಉದ್ದೇಶ ಆಗಿರುತ್ತೆ. ಈ ಒಂದು ನ್ಯೂಸ್ ಬಂದಾಗಿಂದ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಕವರಿ ಬರ್ತಿದೆ. ಸ್ಟಾಕ್ ತುಂಬಾ ಕರೆಕ್ಟ್ ಆಗಿತ್ತು.
ಗ್ಯಾಸ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ ಡೆಲಿವರಿ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಣೆ ಆಗ್ತದೆ, ಆದ್ದರಿಂದ ಎಟರ್ನಲ್ ಕೂಡ ಗೇನ್ ಆಗ್ತದೆ. ಬಟ್ ಇರಾನ್ನ ನ್ಯಾಚುರಲ್ ಗ್ಯಾಸ್ ರಿಸೋರ್ಸಸ್ಗಳ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ನ್ಯೂಸ್ ಬಂದರೆ ಆಗ ಮೇ ಬಿ ಎಟರ್ನಲ್ನ ಸ್ಟಾಕ್ ಕರೆಕ್ಟ್ ಆಗ್ಬೋದು, ಮತ್ತು ಇನ್ವೆಸ್ಟ್ಮೆಂಟ್ಗೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ. ಟೆಕ್ ಮಹೀಂದ್ರ, ಇನ್ಫೋಸಿಸ್, IT ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಇದಕ್ಕೆ ರೀಸನ್ CLSA ಕಡೆಯಿಂದ ಬಂದಂಥ ಒಂದು ರಿಪೋರ್ಟ್ ಆಗಿರುತ್ತೆ. ರೀಸೆಂಟಾಗಿ ಸಾಕಷ್ಟು ಬ್ರೋಕರೇಜಸ್ಗಳು ದೊಡ್ಡ IT ಕಂಪನಿಗಳು EIನಿಂದ ಅಡ್ವಾಂಟೇಜನ್ನು ಪಡ್ಕೋತಾರೆ. ಬಟ್ TCS, HCL, ಇನ್ಫೋಸಿಸ್ ಈ ರೀತಿಯ ಸರ್ವಿಸ್ ಬೇಸ್ಡ್ IT ಕಂಪನಿಗಳು ತಮ್ಮ ರೆವೆನ್ಯೂ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದರು. ಯಾಕೆಂದರೆ EIನೇ ಎಲ್ಲ ಕೆಲಸವನ್ನು ಮಾಡಿದಾಗ ಈ ಕಂಪನಿಗಳಲ್ಲಿ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಜಾಬ್ ಇರೋದಿಲ್ಲ, ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ಈ ಸರ್ವಿಸ್ ಕಂಪನಿಗಳಿಗೆ ಸಿಗೋದಿಲ್ಲ ಅನ್ನೋದು ಕೆಲವು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಬಟ್ ಆ ರೀತಿ ಆಗೋದಿಲ್ಲ, ಈ IT ಕಂಪನಿಗಳು ಬೇರೆ ಮಾರ್ಗವನ್ನು ಹುಡುಕೋತಾರೆ ಅಂತ CLSA ಈ ಒಂದು AI ಥ್ರೆಟ್ಟನ್ನು ಡಿಸ್ಮಿಸ್ ಮಾಡಿದ್ದಾರೆ. ಆದ್ದರಿಂದ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. M&M ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ತು. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ರಿಕವರ್ ಆಗ್ತದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ, NTPC, ಪವರ್ ರಿಲೇಟೆಡ್ ಸ್ಟಾಕ್ಗಳು ಗ್ಯಾಸ್ ಕ್ರೈಸಿಸ್ನಿಂದ ತುಂಬಾ ಗೇನ್ ಆಗಿತ್ತು. ಬಟ್ ಈಗ ಪರಿಸ್ಥಿತಿ ಸುಧಾರಣೆ ಆಗ್ತಿರೋದ್ರಿಂದ ಈ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಬಟ್ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಮತ್ತೆ ಟ್ರೇಡಿಂಗ್ ಚೇಂಜ್ ಆಗೋದು ಕಾಣಿಸ್ಬೋದು. HUL ಕೂಡ 1% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಸಿಪ್ಲಾ, ಸನ್ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. MCX ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಆಗಿ 1 ಗಂಟೆ ಸುಮಾರಿಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ NSE ಅಫಿಷಿಯಲ್ಸ್ಗಳ ಕಡೆಯಿಂದ ಬಂದಂಥ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. MCX ಒಂದು ಕಮಾಡಿಟಿ ಎಕ್ಸ್ಚೇಂಜ್ ಆಗಿರುತ್ತೆ, ಅಂದರೆ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಹಾಗೆ ಈ ರೀತಿಯ ಸಾಕಷ್ಟು ಮೆಟಲ್ಸ್ಗಳು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಟ್ರೇಡ್ ಆಗುತ್ತೆ. ಸೊ ಆ ಕಾಂಟ್ರಾಕ್ಟ್ಸ್ಗಳಲ್ಲಿ ಟ್ರೇಡರ್ಸ್ಗಳು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಬಟ್ ಈಗ NSE ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಸೊ NSE ಆಲ್ರೆಡಿ ಗೋಲ್ಡ್ 10 ಗ್ರಾಮ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ WTI ಕ್ರೂಡ್ ಕಾಂಟ್ರಾಕ್ಟ್ಸ್ ಹಾಗೆ NSE ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ಸನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವರು ಕಮಾಡಿಟಿ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ. ಅದು MCXನ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟನ್ನು ತರಬಹುದು. ಸೊ ಅದೇ ಒಂದು ರೀಸನ್ನಿಂದ MCX ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. NSE ಇನ್ನೇನು ಸ್ವಲ್ಪ ದಿನಗಳಲ್ಲಿ ತಮ್ಮ IPOನ ಕೂಡ ಲಾಂಚ್ ಮಾಡ್ಬೋದು. ಆ ಒಂದು ರೀಸನ್ನಿಂದ ಬಿಸ್ನೆಸ್ಸನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಸೊ ಈ ರೀತಿಯ ಪ್ಲಾನಿಂಗನ್ನು ಕೂಡ ಮಾಡ್ತಿರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕೇವಲ ಈಕ್ವಿಟಿ ಫ್ಯೂಚರ್ಸ್ ಅಷ್ಟೇ ಅಲ್ಲದೆ ಈ ರೀತಿಯ ಕಮಾಡಿಟಿ ಫ್ಯೂಚರ್ಸ್ಗಳನ್ನು ಕೂಡ ಲಾಂಚ್ ಮಾಡ್ತಿದ್ದಾರೆ. NSE ಕಸ್ಟಮರ್ ಬೇಸ್ ಸ್ಟ್ರಾಂಗ್ ಇರೋದ್ರಿಂದ MCXನ್ನು ಬೀಟ್ ಮಾಡಿ ಈ ಕಾಂಟ್ರಾಕ್ಟ್ಸ್ಗಳಲ್ಲಿ ಒಳ್ಳೆ ವಾಲ್ಯೂಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಇದು NSEಯ ರೆವೆನ್ಯೂಸನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡ್ಬೋದು, ಹಾಗೆ IPOಗೆ ಒಳ್ಳೆ ಒಂದು ಡಿಮ್ಯಾಂಡನ್ನು ಕೂಡ ತಂದುಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಮಿಡಲ್ ಈಸ್ಟ್ ಟೆನ್ಷನ್ಸ್ನಿಂದ L&T ಸ್ಟಾಕ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ 6-7% ರಿಕವರಿ ಬಂದಿದೆ. ಬಟ್ ಮತ್ತೆ ನ್ಯೂಸ್ ಏನಾದರೂ ನೆಗೆಟಿವ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆದರೆ L&T ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರ್ಬೋದು. ಬಟ್ ಗೋಲ್ಡ್ಮನ್ ಸ್ಯಾಕ್ಸ್ ಅಷ್ಟಾಗಿ ಇಂಪ್ಯಾಕ್ಟ್ ಇರೋದಿಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ 4,420 ಟಾರ್ಗೆಟ್ ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಈಗ L&T 3,600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಮತ್ತೆ ನೆಗೆಟಿವ್ ನ್ಯೂಸ್ ಬಂದು ಸ್ಟಾಕ್ ಕರೆಕ್ಟ್ ಆದರೆ ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಖಂಡಿತವಾಗ್ಲೂ ಸ್ಟಾಕನ್ನು ಬೈ ಮಾಡ್ಕೋಬೋದು. ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಡಿಫೆನ್ಸಿವ್ ಪ್ಲೇ ಕೂಡ ಆಗುತ್ತೆ. IEX ಕಂಪನಿ ಒಂದು ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಎಕ್ಸ್ಚೇಂಜ್ ಆಗಿತ್ತು. ಇವರೀಗ ಕೋಲ್ ಎಕ್ಸ್ಚೇಂಜನ್ನು ಕೂಡ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು 3% ಗೇನ್ ಆಗಿದೆ. ಸೊ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ನಲ್ಲಿ ಗೌರ್ಮೆಂಟ್ ಕೆಲವೊಂದಿಷ್ಟು ಚೇಂಜಸನ್ನು ತರ್ತಿದ್ದಾರೆ, ಅದು IEXಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ನ್ಯೂಸ್ ಇತ್ತು. ಅದರಿಂದ ಆಲ್ಟರ್ನೇಟ್ ಬಿಸ್ನೆಸ್ ಕೋಲ್ ಟ್ರೇಡಿಂಗ್ಗೆ ಕಂಪನಿ ಜಂಪ್ ಆಗ್ತಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಆಗ್ಬೋದು. ಇದರ ಬಗ್ಗೆ ಒಂದು ಅನಾಲಿಸಿಸ್ ಕೂಡ ಬ್ರೋಕರೇಜ್ಗಳ ಕಡೆಯಿಂದ ಬರ್ಬೋದು, ಎಷ್ಟರ ಮಟ್ಟಿಗೆ ಇದು IEXಗೆ ಪಾಸಿಟಿವ್ ಆಗ್ಬೋದು ಅಂತ. ಈಗ ಜಸ್ಟ್ ರಿಪೋರ್ಟ್ ಬೇಸಿಸ್ ಮೇಲೆ ಸ್ಟಾಕ್ ಗೇನ್ ಆಗಿದೆ. BML ಕಂಪನಿ 554 ಕೋಟಿಯ ಮೆಟ್ರೋ ಆರ್ಡ್ರನ್ನು ಪಡ್ಕೊಂಡಿದ್ದಾರೆ. ಬಟ್ ಈ ಒಂದು ಆರ್ಡರ್ ಆಫ್ರಿಕಾನಿಂದ ಬಂದಿದೆ. ಇದು BMLನ ಮೊದಲನೇ ಓವರ್ಸೀಸ್ ಡೀಲ್ ಆಗಿರುತ್ತೆ, ಅಂದರೆ ಮೊದಲನೇ ಫಾರಿನ್ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಇದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಈ ರೀತಿಯ ಕಾಂಟ್ರಾಕ್ಟ್ಗಳು ಸಿಕ್ಕಿದಾಗ ಇನ್ನೂ ಹೆಚ್ಚಿನ ಫಾರಿನ್ ಕಾಂಟ್ರಾಕ್ಟ್ಸ್ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಈ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ಆಫ್ರಿಕಾನಿಂದ ಇನ್ನಷ್ಟು ಆರ್ಡರ್ಗಳು ಕಂಪನಿಗೆ ಸಿಗ್ಬೋದು. ಸೊ ಸ್ಟಾಕ್ ಇವತ್ತು 3.5% ಗೇನ್ ಆಗಿದೆ. ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಕಂಪನಿಗೆ 393 ಕೋಟಿಯ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ. ರಾಜಸ್ಥಾನ್ನಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಮಾಡ್ತಾರೆ. ಈ ರೀತಿಯ ಆರ್ಡರ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಸ್ಟಾಕ್ ಇವತ್ತು 3% ಗೇನ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಅರ್ಬನ್ ಕಂಪನಿ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಬಂದಂಥ IPO ಆಗಿತ್ತು. ಬಟ್ ಹೈಯರ್ ಪ್ರೈಸ್ನಿಂದ ತುಂಬಾ ಕರೆಕ್ಷನ್ ಬಂದಿತ್ತು.
ಆಲ್ಮೋಸ್ಟ್ IPO ಪ್ರೈಸ್ನ ಅರೌಂಡಲ್ಲಿ ಅರ್ಬನ್ ಕಂಪನಿ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತೊಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನಲ್ಲಿ 20% ಜಂಪ್ ಬಂದಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬರ್ತಿದೆ. ಇದಕ್ಕೆ ರೀಸನ್ ನಿನ್ನೆ ಈ ಒಂದು ಕಂಪನಿಯಲ್ಲಿ ಕಂಟಿನ್ಯೂಸ್ ಬ್ಲಾಕ್ ಡೀಲ್ಸ್ ಬಂದಿತ್ತು. 3-4 FIIs ಬ್ಲಾಕ್ ಡೀಲನ್ನು ಮಾಡಿದರು. ಸೊ ಆ ಒಂದು ಸ್ಟೇಕನ್ನು SBI ಮ್ಯೂಚುವಲ್ ಫಂಡ್ ಬೈ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಬಂದಿದೆ. ಸೊ 632 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು SBI ಮ್ಯೂಚುವಲ್ ಫಂಡ್ ಬೈ ಮಾಡ್ಕೊಂಡಿದ್ದಾರೆ. ನಿನ್ನೆ ಬಂದಂಥ ಬ್ಲಾಕ್ ಡೀಲ್ ಅಮೌಂಟ್ 734 ಕೋಟಿ ಆಗಿತ್ತು. ಸೊ ಆಲ್ಮೋಸ್ಟ್ 80%ನಷ್ಟು ಸ್ಟೇಕನ್ನು SBI ಮ್ಯೂಚುವಲ್ ಫಂಡ್ ಒಬ್ಬರೇ ಬೈ ಮಾಡ್ಕೊಂಡಿದ್ದಾರೆ. ಅರ್ಬನ್ ಕಂಪನಿ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಆಗುತ್ತೆ. ಆನ್ಲೈನ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ ಗ್ರೋ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಲಾಂಗ್ ಟರ್ಮ್ ವ್ಯೂನಿಂದ ಮೇ ಬಿ SBI ಮ್ಯೂಚುವಲ್ ಫಂಡ್ ಈ ಒಂದು ಡಿಸಿಷನನ್ನು ತೊಗೊಂಡಿರ್ತಾರೆ. ಈ ಶೇರ್ಸ್ಗಳನ್ನು ಅವರು ತಮ್ಮ ಒಂದು ಮ್ಯೂಚುವಲ್ ಫಂಡ್ಸ್ ಏನಿರುತ್ತೆ ಅದರಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ IT ಕಂಪನಿಗಳು ಏಜೆಂಟಿಕ್ AI ಬಗ್ಗೆ ಕಾನ್ಸಂಟ್ರೇಷನನ್ನು ಮಾಡ್ತಿದ್ದಾರೆ. ಅದೇ ಒಂದು ಪಾತ್ನಲ್ಲಿ ಎಕ್ಸಾವೇರ್ ಟೆಕ್ನಾಲಜೀಸ್ ಒಂದು AI ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ. ಏಜೆಂಟ್ ವರ್ಸ್ ಅನ್ನುವಂಥ ಪ್ಲ್ಯಾಟ್ಫಾರ್ಮ್ ಲಾಂಚ್ ಆಗಿದೆ. ಇಲ್ಲಿ ಅವರು 600ಕ್ಕೂ ಹೆಚ್ಚಿನ ಏಜೆಂಟ್ಸ್ಗಳನ್ನು ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡಿದ್ದಾರೆ. ಏಜೆಂಟ್ಸ್ ಅಂದಾಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಏಜೆಂಟನ್ನು ಬಿಲ್ಡ್ ಮಾಡ್ತಾರೆ. ಆ ಏಜೆಂಟ್ ಆ ಕೆಲಸವನ್ನು ಕಂಪ್ಲೀಟಾಗಿ ನಿರ್ವಹಿಸುತ್ತೆ. ಈ ರೀತಿಯ 600 ಏಜೆಂಟ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಇದನ್ನು ಕ್ಲೈಂಟ್ಗಳು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅವರ ಎನ್ವಿರಾನ್ಮೆಂಟ್ನಲ್ಲಿ ಡಿಪ್ಲಾಯ್ ಮಾಡ್ಬೋದು. ಈ ನ್ಯೂಸ್ನಿಂದ ಸ್ಟಾಕ್ 7%ನಷ್ಟು ಗೇನ್ ಆಗಿದೆ. ಇದೇ ರೀತಿಯಲ್ಲಿ ಪ್ರಾಕ್ಟಾಲ್ ಅನಾಲಿಟಿಕ್ಸ್ ಅನ್ನುವಂಥ ಕಂಪನಿ ಹೊಸ ಒಂದು GenAI ಕಸ್ಟಮೈಸೇಷನ್ ಸ್ಟುಡಿಯೋನ ಬಿಲ್ಡ್ ಮಾಡಿದ್ದಾರೆ. ಈಗ ದೊಡ್ಡ ದೊಡ್ಡ ಕಂಪ್ನೀಸ್ ಆಗಿರುವಂಥ OpenAI ಆಗಿರ್ಬೋದು, ಗೂಗಲ್, ಮೆಟಾ ಇವರೆಲ್ಲರೂ ಕೂಡ LLM ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಅಂದರೆ ತಮ್ಮ ಬಳಿ ಇರುವಂಥ ಡೇಟಾವನ್ನು ಬಳಸ್ಕೊಂಡು AI ಟೂಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ChatGPT ಆಗಿರುತ್ತೆ. ಎಲ್ಲರೂ ಕೂಡ ಅದನ್ನು ಬಳಸ್ತಾ ಇರ್ತೀರ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಬಿಸ್ನೆಸಸ್ಗಳಿಗೆ ಕಸ್ಟಮೈಸೇಷನ್ಸ್ ಬೇಕಾಗುತ್ತೆ. ಅಂದರೆ ಒಂದು ರಿಟೇಲ್ ಕಂಪನಿ ತಮಗೆ ಬೇಕಾದ ರೀತಿಯಲ್ಲಿ AI ಬಳಸ್ಕೋಬೇಕು ಅಂದರೆ ಅವರು ಈ ದೊಡ್ಡ ಕಂಪನಿಗಳ LLMಗಳನ್ನು ಬಳಸ್ಕೋಬೇಕಾಗತ್ತೆ. ಅದಕ್ಕೆ ಪ್ರಾಕ್ಟಾಲ್ ಅನಾಲಿಟಿಕ್ಸ್ನಂಥ ಕಂಪನಿ ಸಹಾಯವನ್ನು ಮಾಡುತ್ತೆ. ಅವರು ಈ ದೊಡ್ಡ LLMಗಳನ್ನು ಕಸ್ಟಮೈಸ್ ಮಾಡಿ ರಿಟೇಲ್ಗೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೋಡನ್ನು ಬರೀತಾರೆ. ಸೊ ಕೇವಲ ಪ್ರಾಕ್ಟಾಲ್ ಅನಾಲಿಟಿಕ್ಸ್ ಅಂತಲ್ಲ, HCL, ಇನ್ಫೋಸಿಸ್, ಆಕ್ಸೆಂಚರ್ ಎಲ್ಲರೂ ಕೂಡ ಇದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಪ್ರಾಕ್ಟಾಲ್ ಅನಾಲಿಟಿಕ್ಸ್ನಲ್ಲಿ ಅಷ್ಟಾಗೇನು ಮೊಮೆಂಟಮ್ ಇರಲಿಲ್ಲ. ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಬಟ್ 0.82%ನಷ್ಟು ಗೇನ್ ಮಾತ್ರ ನೋಡೋದಕ್ಕೆ ಸಿಕ್ತು. IPOಗಳ ವಿಚಾರಕ್ಕೆ ಬಂದಾಗ ರಜಪೂತನ ಸ್ಟೇನ್ಲೆಸ್ನ ಲಿಸ್ಟಿಂಗ್ ಡಿಲೇ ಆಗ್ತದೆ. ನಾಳೆ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನೋಡಬೇಕಾಗತ್ತೆ. ಬಟ್ ₹4 ಪ್ರೀಮಿಯಂ ಕಾಣಿಸ್ತಿದ್ದು ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಮಾರ್ಕೆಟ್ ವೀಕ್ ಇದ್ದರೆ ಈ ಒಂದು IPO ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆಗ್ಬೋದು. ಹಾಗೆ ಇನ್ನೋವಿಷನ್ನಲ್ಲಿ ನಿನ್ನೆ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿತ್ತು. QIBs ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನನ್ನು ಮಾಡಿಕೊಂಡಿದ್ರು. ಹಾಗೆ ಕಳೆದ ವಾರ ಕೂಡ ನಾನು ಸಾಕಷ್ಟು ಬಾರಿ ಹೇಳಿದ್ದೆ, ಲಿಸ್ಟಿಂಗ್ನ ಸಂದರ್ಭದಲ್ಲಿ ಪ್ರೀಮಿಯಂ ಪಾಸಿಟಿವ್ ಇರ್ಬೋದು, ಬಟ್ ಅದಾದಮೇಲೆ ನೆಗೆಟಿವ್ ಆಗ್ಬೋದು ಅಂತ. ಅದೇ ರೀತಿಯಲ್ಲಿ ಇವತ್ತು ₹52 ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಇಲ್ಲಿ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ನೇ ಇರುತ್ತೆ. ಸೊ ಶುಕ್ರವಾರ ಮಾರ್ಚ್ 20ಕ್ಕೆ ಈ ಒಂದು IPO ಲಿಸ್ಟ್ ಆಗ್ತಿದೆ. GSP ಕಾರ್ಪ್ ಸೈನ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಕಾಣಿಸ್ತಿದೆ. GSP ಕಾರ್ಪ್ ಸೈನ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಆ ರೀಸನ್ನಿಂದ IPO 1.6 ಟೈಮ್ ಸಬ್ಸ್ಕ್ರೈಬ್ ಆಗ್ತಿದೆ. ಬಟ್ HNI ಕ್ಯಾಟಗರಿಯಲ್ಲಿ ಕೂಡ 3 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂತು. ರಿಟೇಲ್ ಸ್ವಲ್ಪ ಯೋಚನೆ ಮಾಡಿ IPO ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಿದ್ದಾರೆ. 0.4 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಈ ಒಂದು IPO ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಆಗಿ ಲಿಸ್ಟ್ ಆಗ್ಬೋದು. ಬಟ್ QIB HNI ಇಂಟ್ರೆಸ್ಟ್ ಇರೋದ್ರಿಂದ ಮೇ ಬಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಲಿಸ್ಟಿಂಗ್ ಕೂಡ ಬರ್ಬೋದು. ಸೊ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥ IPO ರಿಲಯನ್ಸ್ ಜಿಯೋ IPO ಆಗಿರುತ್ತೆ. ಒಂದು ರಿಪೋರ್ಟ್ನ ಪ್ರಕಾರ ರಿಲಯನ್ಸ್ ಜಿಯೋ 17 ಬ್ಯಾಂಕರ್ಸ್ಗಳನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ಒಂದು ಬ್ಯಾಂಕರ್ ಲಿಸ್ಟ್ನಲ್ಲಿ ದೊಡ್ಡ ದೊಡ್ಡ ನೇಮ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ, JP ಮಾರ್ಗನ್, ಗೋಲ್ಡ್ಮನ್ ಸ್ಯಾಕ್ಸ್ ಈ ರೀತಿಯ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ದಾರೆ. ಸೊ ಅವರು ಈ ಒಂದು IPO DRHPಯನ್ನು ಫೈಲ್ ಮಾಡೋದ್ರಲ್ಲಿ ರಿಲಯನ್ಸ್ ಜಿಯೋಗೆ ಹೆಲ್ಪ್ ಮಾಡ್ತಾರೆ. ಮೇ ಬಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ DRHP ಫೈಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವರು ಸೆಬಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೆಬಿ ಅಪ್ರೂವಲನ್ನು ಪ್ರೊವೈಡ್ ಮಾಡ್ತಾರೆ. ಅಪ್ರೂವಲ್ ಬಂದ 1 ವರ್ಷದ ಒಳಗಾಗಿ ಯಾವಾಗ ಬೇಕಾದರೂ ರಿಲಯನ್ಸ್ ಜಿಯೋ IPO ಲಾಂಚ್ ಆಗ್ಬೋದು. ಮೇ ಬಿ ಈ ಒಂದು ವರ್ಷದ ಕೊನೆಯಲ್ಲಿ ಅಥವಾ 2027ರ ಬಿಗಿನಿಂಗ್ನಲ್ಲಿ ಜಿಯೋ IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಸೊ ರೀಸೆಂಟಾಗಿ ಸೆಬಿ IPO ಗೈಡ್ಲೈನ್ಸನ್ನು ರಿವೈಸ್ ಮಾಡಿದರು. ಈ ಮುಂಚೆ ಟೋಟಲ್ ವ್ಯಾಲ್ಯೂಷನ್ನ 5%ನಷ್ಟು IPOನ ತರಬೇಕಾಗಿತ್ತು. ಬಟ್ ಅದು ಈಗ 2.5%ಗೆ ರಿವೈಸ್ ಆಗಿದೆ. ಸೊ ಇದು ಮೇಜರಾಗಿ ರಿಲಯನ್ಸ್ ಜಿಯೋ, NSE ಈ ರೀತಿಯ ಕಂಪನಿಗಳಿಗೆ ಅಡ್ವಾಂಟೇಜನ್ನು ಪ್ರೊವೈಡ್ ಮಾಡಿದೆ. ಬಟ್ ರಿಲಯನ್ಸ್ ಜಿಯೋ IPO ಬಂದರೆ
ಇದು ಈಗ ಬಂದಿರುವಂಥ ಐ ಪಿ ಒಗಳಲ್ಲಿ ಅತಿ ದೊಡ್ಡ ಐ ಪಿ ಒ ಆಗ್ಬೋದು, ಅಂದರೆ ಭಾರತದ ಅತಿ ದೊಡ್ಡ ಐ ಪಿ ಒ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.